ಕಂಪ್ನಿಯನ್ನ ಕ್ರಿಯೇಟ್ ಮಾಡಿ ಆಗಿದೆ. ಕಂಪ್ನಿ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಟ್ರಾನ್ಸಾಕ್ಷನ್ ಅಲ್ವಾ. ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಬಳಕೆ ಮಾಡೋದು ಯಾವುದು, ವೋಚರ್ಸ್. ವೋಚರ್ಸ್ ಅಲ್ಲಿ ನೋಡಿ, ಫಸ್ಟ್ ಒನ್, ಮಿಸ್ಟರ್ ಕಮಲ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ ಕ್ಯಾಶ್ 25,000 ಇನ್ ಬಿಲ್ಡಿಂಗ್ 50,000. ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದು 75,000. ಯಾರು ಇನ್ವೆಸ್ಟರ್ ಅಂದ್ರೆ ಮಿಸ್ಟರ್ ಕಮಲ್. ಮಿಸ್ಟರ್ ಕಮಲ್ ಕ್ಯಾಪಿಟಲ್ ಅಕೌಂಟ್ ಬಂಡವಾಳದಾರ. ನೆಕ್ಸ್ಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅಂದ್ರೆ 75,000. ಫಸ್ಟ್ ಕ್ಯಾಶ್ ಎಷ್ಟಿದೆ ಅಂದ್ರೆ 25,000. ನೆಕ್ಸ್ಟ್ ಬಿಲ್ಡಿಂಗ್, ಬಿಲ್ಡಿಂಗ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಇನ್ವೆಂಟರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಹಾಕ್ಬೇಕಂತ ಇಲ್ಲ. ಟೋಟಲ್ 75,000 ಆಯ್ತು. ನೆಕ್ಸ್ಟ್, ಓಪನ್ ಆನ್ ಅಕೌಂಟ್ ವಿತ್ ಕೆನರಾ ಬ್ಯಾಂಕ್ ಬೈ ಡೆಪಾಸಿಟಿಂಗ್ 20,000. ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿದರೆ ಇಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ದುಡ್ಡನ್ನ 20,000 ಅನ್ನ ಹಾಕಿದ್ದಾರೆ. ಸೊ ಯಾವ್ದನ್ನ ನಿಮ್ಮಿಂದ ಏನ್ ಹೊರಗೆ ಹೋಗಿದೆ ಅಂದ್ರೆ ಕ್ಯಾಶ್ ಹೊರಗೆ ಹೋಗಿದೆ. ಎಷ್ಟು ಹಣ ಹೊರಗೆ ಹೋಗಿದೆ ಅಂದ್ರೆ 20,000 ಹೋಗಿದೆ. ಯಾರಿಗೆ ಕೊಟ್ಟಿದ್ದೀರಾ ಅಂದ್ರೆ ಕೆನರಾ ಬ್ಯಾಂಕ್ ಅವರಿಗೆ ನೀವು ಡೆಪಾಸಿಟ್ ಮಾಡಿರಿ. ಕೆನರಾ ಬ್ಯಾಂಕ್ ಅಕೌಂಟ್ ಹಾಕಿದ್ದೀರಾ ನಿಮ್ಮ ಬ್ಯಾಂಕ್, ಕೆನರಾ ಬ್ಯಾಂಕ್. ಅಂಡರ್ ಗ್ರೂಪ್ ಬಂದು ಬ್ಯಾಂಕ್ ಅಕೌಂಟ್ಸ್. ನೆಕ್ಸ್ಟ್, ಪರ್ಚೇಸ್ ಆಫೀಸ್ ಫರ್ನಿಚರ್. ಪರ್ಚೇಸ್ಡ್ ಖರೀದಿ ಮಾಡಿ ಆಗಿದೆ ಆಫೀಸ್ ಫರ್ನಿಚರ್. ಆಫೀಸ್ ಫರ್ನಿಚರ್ ಅನ್ನ ಖರೀದಿ ಮಾಡುವಾಗ ನಮ್ಮಿಂದ ಕ್ಯಾಶ್ ಹೊರಗೆ ಹೋಗುತ್ತೆ. ಫರ್ನಿಚರ್ ಅನ್ನೋದು ಡಿಪ್ರಿಸಿಯೇಷನ್ಗೆ ಒಳಪಡೋದ್ರಿಂದ, ಕ್ಯಾಶ್ ಅನ್ನೋದು ಡಿಪ್ರಿಸಿಯೇಷನ್ ಒಳಪಡದೇ ಇರೋದ್ರಿಂದ ನಾವು ಕ್ಯಾಶ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಕ್ಯಾಶ್ ನಮ್ಮಿಂದ ಹೊರಗೋಗಿದ್ದಕ್ಕಾಗಿ ನಾವು ಪೇಮೆಂಟ್ ವೋಚರ್ ಅನ್ನ ಅಪ್ಲೈ ಮಾಡ್ಕೋಬೇಕು. ಸೊ ಹಾಗಾದ್ರೆ ನಾವು ಏನ್ ಇದಾಗಿದೆ, ಪರ್ಚೇಸ್ ಏನ್ ಕಮ್ಸ್ ಇನ್ ಆಗಿದೆ ಅಂತ. ಸೊ ಆಫೀಸ್ಗೆ ಫರ್ನಿಚರ್ ಕಮ್ಸ್ ಇನ್ ಆಗಿದೆ. ಫರ್ನಿಚರ್ ಬಂದು ಟ್ಯಾಂಜಿಬಲ್ ಅಸೆಟ್ಸ್, ಇದನ್ನ ಫಿಕ್ಸ್ಡ್ ಅಸೆಟ್ಸ್ ಅಂತ ಕರಿತೀವಿ. ಇನ್ವೆಂಟರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್ ಅನ್ನ ನೀವು ಎಸ್ ಮಾಡ್ಕೋಬೇಕು. ಅದ್ರಲ್ಲಿ ಎಸ್ ಮಾಡ್ಕೊಂಡು ನೆಕ್ಸ್ಟ್ ಎಷ್ಟು ಅಮೌಂಟ್ ಅನ್ನ ಹಾಕ್ಬೇಕು ಅಂದ್ರೆ 4,000 rupees. ಸೊ ಯಾವ ರೂಪದಲ್ಲಿದೆ ಹಣ ಅಂದ್ರೆ ಕ್ಯಾಶ್. ಸೋಲ್ಡ್ ಗೂಡ್ಸ್ ಟು ವಿಶ್ವನಾಥ್ ಆನ್ ಕ್ರೆಡಿಟ್. ಸೋಲ್ಡ್ ಸೇಲ್ ಮಾಡಿ ಆಗಿದೆ, ಆದ್ರೆ ಟು ಕ್ರೆಡಿಟ್ ಅಂದ್ರೆ ವಿಶ್ವನಾಥ್ ಕ್ರೆಡಿಟ್ ಮೂಲಕ ಅಂದ್ರೆ ಸಾಲದ ರೂಪದಲ್ಲಿ ಕೊಟ್ಟಿದ್ದೀವಿ. ಸಾಲದ ರೂಪದಲ್ಲಿ ಕೊಟ್ಟಾಗ ಅಂಗಡಿಯವರಿಗೂ ಮತ್ತು ಆ ವ್ಯಕ್ತಿಗೆ ಸಂಬಂಧ ಅನ್ನೋದು ಮುಗ್ದಿರೋದಿಲ್ಲ. ಸೊ ಇನ್ನು ಪೆಂಡಿಂಗ್ ಅಮೌಂಟ್ ಬಂದಿರುತ್ತೆ, ಬಿಲ್ ಪೆಂಡಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ನಾವಿನ್ನು ಸೇಲ್ಸ್ ಆಗಿದೆ ಅಂತ ಕೊಟ್ರೆ ಅಮೌಂಟ್ ರಿಸೀವೇಬಲ್ ಮಾಡ್ಕೋಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ರಿಸಿಪ್ಟ್ ವೋಚರ್, ಇದು ಸೇಲ್ಸ್ ವೋಚರ್ಗೆ ಎಂಟ್ರಿಬೇಕು. ಸೇಲ್ಸ್ ವೋಚರ್ ಬಂದು ಸೊ F8 ಶಾರ್ಟ್ ಕಟ್ ಕೀ. ಸೊ ಇಲ್ಲಿ ನಾವು ಪಾರ್ಟಿ ನೇಮ್ ಅನ್ನ ತಗೋಬೇಕು. ಯಾರಿಗೆ ಕೊಟ್ಟಿದ್ವಿ, ಅವ್ರ ಹತ್ರ ಯಾರ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಇಲ್ಲಿ ತಗೊಂತಾ ಇದೀನಿ ವಿಶ್ವನಾಥ್. ವಿಶ್ವನಾಥ್ ಬಂದು ಸೆಂಡ್ರಿ ಡೆಟಾರ್ಸ್. ಅವರಿಗೆ ರಿಸೀವೇಬಲ್ ಅಮೌಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ ಸೆಂಡ್ರಿ ಡೇಟಾ. ಸೇಲ್ಸ್ ಅಂಡರ್ ಗ್ರೂಪ್ ಬಂದು ಮಾರಾಟ, ಇದಕ್ಕೆ ಅಂಡರ್ ಗ್ರೂಪ್ ಬಂದು ಮಾರಾಟ ಖಾತೆ, ಸೇಲ್ಸ್ ಅಕೌಂಟ್. ಯಾವ್ದನ್ನ ಸೇಲ್ಸ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಗೂಡ್ಸ್. ಗೂಡ್ಸ್ ಅಮೌಂಟ್ ಬಂದು 5,000. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಜೇಮ್ಸ್. ಪರ್ಚೇಸ್ಡ್ ಖರೀದಿ ಮಾಡಿ ಆಗಿದೆ, ಆದ್ರೆ ಜೇಮ್ಸ್ ಕ್ರೆಡಿಟ್ ಮೂಲಕ. ಸೊ ಕ್ರೆಡಿಟ್ ಮೂಲಕ ಪರ್ಚೇಸ್ ಆದ್ರೆ ಪರ್ಚೇಸ್ ವೋಚರ್ ಅನ್ನ ಎಂಟ್ರಿ ಮಾಡಬೇಕು. ಪಾರ್ಟಿ ನೇಮ್ ಅಲ್ಲಿ ಜೇಮ್ಸ್. ಜೇಮ್ಸ್ ಬಂದು ಸೆಂಟ್ರಿ ಕ್ರೆಡಿಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಅನ್ನ ಎಸ್ ಮಾಡ್ಕೊಳ್ಳಿ. ನೆಕ್ಸ್ಟ್
ಪರ್ಚೇಸ್ ಅಂದ್ರೆ ಮಾರಾಟ ಪುಸ್ತಕ, ಪರ್ಚೇಸ್ ಅಕೌಂಟ್ ಮಾರಾಟ ಖಾತೆ. ಇವಾಗ ಎಷ್ಟು ಅಂದ್ರೆ ಗೂಡ್ಸ್ ಅಮೌಂಟ್ ಬಂದು 10,000. ನೆಕ್ಸ್ಟ್ ಗೂಡ್ಸ್ ಸೋಲ್ಡ್ ಟು ಅಜಯ್. ಗೂಡ್ಸ್ ನ ಸೋಲ್ಡ್ ಮಾಡಿದ್ದಾರೆ ಯಾರಿಗೆ ಅಂದ್ರೆ ಅಜಯ್ಗೆ 3,000 ರುಪೀಸ್ಗೆ. ಪಾರ್ಟಿ ನೇಮ್ ಬಂದು ಅಜಯ್. ಸೆಂಡ್ರಿ ಡೆಟಾರ್ಸ್. ₹3,000. ರಿಸೀವ್ಡ್ ಚೆಕ್ ಫ್ರಮ್ ವಿಶ್ವನಾಥ್. ವಿಶ್ವನಾಥ್ ನಿಂದ ಅಮೌಂಟ್ ಅನ್ನ ತಗೊಂಡಿದ್ದೀರಾ, ಹಾಗಾದ್ರೆ ನಾವು ರಿಸಿಪ್ಟ್ ವೋಚರ್ ಅಲ್ಲಿ ತಗೋಬೇಕು. ಕ್ರೆಡಿಟ್. ಇಲ್ಲಿ ಬ್ಯಾಂಕ್ ಅನ್ನ ಕನ್ಸಿಡರ್ ಮಾಡಬೇಕು. ಥ್ರೂ ಚೆಕ್ ಅಂತ ಕೊಟ್ಟಿದ್ದಾರೆ, ಚೆಕ್ ಟ್ರಾನ್ಸಾಕ್ಷನ್ ಆಗೋದು ಬ್ಯಾಂಕ್ ಅಲ್ಲಿ ಆದ್ರಿಂದ ಇಲ್ಲಿ ನಾನು ಕೆನರಾ ಬ್ಯಾಂಕ್ ಅನ್ನ ತಗೊಂತಾ ಇದ್ದೀನಿ. ಪೇಯ್ಡ್ ಬ್ಯಾಂಕ್ ಚಾರ್ಜಸ್. ಬ್ಯಾಂಕ್ ಚಾರ್ಜಸ್ ಅನ್ನ ಪೇಯ್ಡ್ ಮಾಡಿದೀರಾ, ಸೊ ಅದಕ್ಕೋಸ್ಕರ ನಾವು ಪೇಮೆಂಟ್ ವೋಚರ್. ಬ್ಯಾಂಕ್ ಚಾರ್ಜಸ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಲ್ಲಿ ಬರುತ್ತೆ. ಬ್ಯಾಂಕ್ ಚಾರ್ಜಸ್. ಬ್ಯಾಂಕ್ ಚಾರ್ಜಸ್ ಬಂದು ಅಂಡರ್ ಗ್ರೂಪ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಬ್ಯಾಂಕ್ ಚಾರ್ಜಸ್ ಅಂಡರ್ ಗ್ರೂಪ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಬ್ಯಾಂಕ್ ಚಾರ್ಜಸ್ ಅನ್ನ ಪೇಯ್ಡ್ ಮಾಡಿದ್ದಾರೆ ಅಂದ್ರೆ 1,000 ರುಪೀಸ್. ಯಾವ ರೂಪದಲ್ಲಿ ಹೋಗಿದೆ, ಯಾವುದೇ ಚೆಕ್ ಅನ್ನ ಕೊಟ್ಟಿಲ್ಲ, ಆದ್ರಿಂದ ನಾನು ಇಲ್ಲಿ ಕ್ಯಾಶ್ ಮೂಲಕ ನಾವು ಕಟ್ಟಿದ್ದೀವಿ ಅಂತ. ನೆಕ್ಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂಡರ್ ರೂಪ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ವಿಡ್ರಾ ಕ್ಯಾಶ್ ಫ್ರಮ್ ಬ್ಯಾಂಕ್. ವಿಡ್ರಾ ಮಾಡಿದರೆ ಎಲ್ಲಿ ಅಂದ್ರೆ ಬ್ಯಾಂಕ್ ಅಲ್ಲಿ. ನಿಮಗೆ ಯಾರಿಂದ ಬಂದಿದೆ ಅಂದ್ರೆ ಕೆನರಾ ಬ್ಯಾಂಕ್ ಇಂದ ಬಂದಿದೆ. ಅಲ್ಲಿ ಮೇಲೆ ಅಲ್ಲಿ ಕೆನರಾ ಬ್ಯಾಂಕ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. 2,000 ರುಪೀಸ್ ತಗೊಂಡಿದ್ದೀರಾ, ಸೊ ನಿಮಗೆ ಯಾವ ರೂಪದಲ್ಲಿದೆ ಬಂದಿದ್ದ ಹಣ ಅಂದ್ರೆ ಕ್ಯಾಶ್. ನೆಕ್ಸ್ಟ್ ವಿಶ್ವನಾಥ್ ಪೇಯ್ಡ್ ಕ್ಯಾಶ್ ಪೇಮೆಂಟ್ ವೋಚರು. ಎಷ್ಟು ವಿಶ್ವನಾಥ್ ಪೇಯ್ಡ್? 1,000. ಟು ರಜನ್. ರಜನ್ ಅಂದ್ರೆ ಕ್ರೆಡಿಟ್ ಸೇಲ್ ಆಗಿದೆ. ಪಾರ್ಟಿ ನೇಮ್ ಅಲ್ಲಿ ನಾನು ರಜನ್ ಅನ್ನ ತಗೊಂತೀನಿ. ಸೆಂಡ್ರಿ ಡೆಟಾರ್ಸ್. Sundry expenses
ಅಂದ್ರೆ ಯಾರು ಬಿಸ್ನೆಸ್ ಹೋಲ್ಡರ್ ಇರ್ತಾರೆ ಅವರ ಎಕ್ಸ್ಪೆನ್ಸಸ್ ಅನ್ನ ಹೇಳ್ತಾ ಇದ್ದಾರೆ. ಸೆಂಟ್ರಿ ಎಕ್ಸ್ಪೆನ್ಸಸ್ ಇದು ನಮ್ಮಿಂದ ಖರ್ಚಾಗತಕ್ಕಂತ ಹಣ. ಸೊ ಅದರಿಂದ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೆಂಟ್ರಿ ಅಂದ್ರೆ ಒಬ್ಬ ವ್ಯಕ್ತಿ ಎಕ್ಸ್ಪೆನ್ಸಸ್ ಅನ್ನ ಮಾಡಿದ್ದಾನೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 400 rupees. ಯಾವ ರೂಪದಲ್ಲಿ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ ಅಂದ್ರೆ ಕ್ಯಾಶ್. ಪೇಯ್ಡ್ ಎಲೆಕ್ಟ್ರಿಸಿಟಿ ಬಿಲ್. ಎಲೆಕ್ಟ್ರಿಸಿಟಿ ಬಿಲ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಪೇಯ್ಡ್ ಸ್ಯಾಲರಿ ಟು ದ ಆಫೀಸ್ ಬಾಯ್. ನ್ಯಾರೇಷನ್ ಅಲ್ಲಿ ಯಾರಿಗೆ ನೀವು ಪೇಮೆಂಟ್ ಮಾಡಿದೀರಾ ಅನ್ನೋದನ್ನ ಎಂಟ್ರಿ ಮಾಡ್ಬೇಕು. ನ್ಯಾರೇಷನ್ ಎಂಟ್ರಿ ಇರೋದು ಅದೇ ಕಾರಣಕ್ಕೆ, ಆಫೀಸ್ ಬಾಯ್ ಮಾಡಿದೀವಿ ಅಂತ. ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಎಕ್ಸ್ಪೆನ್ಸಸ್ ಆಗಿದೆ, ಸ್ಯಾಲರಿಯನ್ನ ಕೊಟ್ಟಿದೀವಿ ನಾವು. ಸ್ಯಾಲರಿ ಬಂದು ಅಂಡರ್ ಗ್ರೂಪ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ಸ್ಯಾಲರಿ ಕೊಟ್ಟಿದೀವಿ ಅಂದ್ರೆ 1000 rupees. What additional charges? What means purchased? What means purchased? Purchased additional charge, additional capital ಅಂದ್ರೆ ಕ್ಯಾಪಿಟಲ್ ಅಲ್ಲಿ ನಿಮ್ಗೆ ಕ್ಯಾಶ್ ಮತ್ತೆ ಬಿಲ್ಡಿಂಗ್ ಮಾತ್ರ ಇದೆ, ಇನ್ನೇನನ್ನು ನೀವು ಖರೀದಿ ಮಾಡಿದೀರಾ. ಸೊ ಏನ್ ಖರೀದಿ ಮಾಡಿದೀರಾ ಆ ವಸ್ತುವನ್ನ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿಲ್ಲ. ಆದ್ರಿಂದ ಕ್ಯಾಪಿಟಲ್ಗೆ ಇನ್ನೊಂದಿಷ್ಟು ಐಟಮ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಆ ಐಟಮ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ಕ್ಯಾಶ್ ಅನ್ನ ಕೊಟ್ಟಿರ್ತೀವಿ. ಸೊ ಇಲ್ಲಿ ನಾನು ಅಡಿಷನಲ್ ಕ್ಯಾಪಿಟಲ್ ಅನ್ನ ತಗೋತೀನಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಡಿಷನಲ್ ಕ್ಯಾಪಿಟಲ್ 5000 ರೂಪಾಯಿ ಆಗಿದೆ. ಸೊ ಇಲ್ಲಿ ಯಾವ ರೂಪದಲ್ಲಿ ಆಗಿದೆ ಅಂದ್ರೆ ಕ್ಯಾಶ್. ಪೇಯ್ಡ್ ವಾಟರ್ ಬಿಲ್ ಅಂಡ್ ಅಡ್ವರ್ಟೈಸ್ಮೆಂಟ್ ಬಿಲ್. ವಾಟರ್ ಬಿಲ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. Purchased goods 4000 for cash. Goods under fixed assets. Goods under fixed assets. ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೆನ್ಷನ್ ಮಾಡ್ಲಿಕ್ಕೆ ಕ್ರಿಯೇಟಿವ್ ಹೋಗ್ಬೇಕು. ಕ್ರಿಯೇಟ್ ಅಲ್ಲಿ ಲೆಡ್ಜರ್, ಸಿಂಗಲ್ ಅಲ್ಲಿ ಲೆಡ್ಜರ್, ಕ್ಲೋಸಿಂಗ್ ಸ್ಟಾಕ್ ಅಂಡರ್ ಬಂದು ಸ್ಟಾಕ್ ಇನ್ ಹ್ಯಾಂಡ್. ಸ್ಟಾಕ್ ಇನ್ ಹ್ಯಾಂಡ್ ಅನ್ನು ಹಾಕೊಳ್ಳಿ. ಅಮೌಂಟ್ ಬಂದ್ಬಿಟ್ಟು 9200 rupees. ಸೊ ಎಲ್ಲವನ್ನ ಮೆನ್ಷನ್ ಮಾಡಿ ಆಗಿದೆ. ಸೊ ಈಗ ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ಚೆಕ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ 85,000, ನೆಟ್ ಲಾಸ್ 9500. ನೆಟ್ ಲಾಸ್ 9500. ಟ್ರಯಲ್ ಬ್ಯಾಲೆನ್ಸ್ 1,10,000. 1,10,000.